ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಗರ್ ಪೂಜಾ ವ್ಲಾಗ್ಸ್. ಇವತ್ತು ಈ ವ್ಲಾಗ್ ಏನಂದ್ರೆ ಆಲ್ರೆಡಿ ನೀವು ಥಂಬ್ನೇಲ್ ಅಂತೂ ನೋಡಿರ್ತೀರಿ. ಬಟ್ ಫಸ್ಟ್ ಟೈಮ್ ನಾನು ದಾಂಡಿಯಾ ಲುಕ್ ಟ್ರೈ ಮಾಡತ್ತೀನಿ. ಕಾಲೇಜ್ ಟೈಮ್ನಾಗ ಮಾಡಿದ್ದು, ಬಟ್ ಇದೇ ಸತಿ ಫಸ್ಟ್ ಟೈಮ್ ನಾನೇ ಮೇಕಪ್ ಮಾಡ್ಕೊಂಡು ಟ್ರೈ ಮಾಡಿದ್ರಾತ ಅಂತ ಹೇಳಿ. ಅದರಲ್ಲೂ ನಾನು ಈ ದಾಂಡಿಯಾ ಡ್ರೆಸ್ ತರಿಸಿನ ಭಾಳ ದಿನ ಆಗುತ್ತೆ. ಸೊ ಆ ದಾಂಡಿಯಾ ಡ್ರೆಸ್ ಹೆಂಗೈತಿ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಬರೋಣ ಬರ್ರಿ. ಈ ದಾಂಡಿಯಾದ ಡ್ರೆಸ್ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದೆ. ಅದ್ರಾಗೂ ಅದು ಕಾಂಬೋದು ಆಫರ್ ಇತ್ತು, ಬೈ ಒನ್ ಗೆಟ್ ಒನ್. ಸೊ ಹೀಗಾಗಿ ನೋಡೂ ಒಂದು ಸತಿ, ಯಾಕಂದ್ರೆ ಅವ್ರದ್ದು ಪೇಜ್ನ ಫಾಲೋ ಮಾಡೋಕತ್ತೆ ಭಾಳ ದಿನ ಆಗಿತ್ತು. ಅದ್ರಾಗೂ ಸ್ಪೆಷಲಿ ಲೆಹೆಂಗಾಸ್ ಭಾಳ ಅವ್ರು ಅಪ್ಡೇಟ್ ಮಾಡ್ತಿದ್ರು. ಸೊ ಅದು ಸ್ಟಿಚ್ ಎಲ್ಲ ಮಾಡಿ ನಂಗೆ ಭಾಳ ಅಂದ್ರೆ ಇಷ್ಟ ಆಗ್ತಿತ್ತು. ಸೊ ನೋಡೋಣ ಒಂದು ಸತಿ ಟ್ರೈ ಮಾಡೋಣ ತರಿಸಿ ಅಂತ ಹೇಳಿ ಇದು ಆರ್ಡ್ರ್ ಮಾಡಿ ತರಿಸಿದ್ದೆ. ಅವಾಗ ಎಷ್ಟು ಪೇ ಮಾಡೀನಿ ಅಂತ ಹೇಳಿ ನಂಗೆ ಅಷ್ಟೊಂದು ನೆನಪಿಲ್ಲ, ಯಾಕಂದ್ರೆ ಆಲ್ರೆಡಿ ಇದನ್ನು ನಾನು ತರಿಸಿನೇ ಮೋಸ್ಟ್ಲಿ ಒಂದು 6 to 7 months ಆಯ್ತೇನೋ ಐ ಥಿಂಕ್. ಬ್ಲೌಸ್ ಗ್ರೀನ್ ಇದ್ರೆ ಅದ್ರದ್ದು ಅಪೋಸಿಟ್ ರೆಡ್ ಕಲರ್ ಲೆಹೆಂಗಾದ ಕಾಂಬಿನೇಷನ್ ಕೊಟ್ಟಿದ್ರೆ, ಆ್ಯಂಡ್ ಇನ್ನೊಂದು ಅದ್ರದ್ದು ಅಪೋಸಿಟ್ ರೆಡ್ ಕಲರ್ ಬ್ಲೌಸ್ ಇದ್ರೆ ಗ್ರೀನ್ ಕಲರ್ ಲೆಹೆಂಗಾದ ಇದು ಮಾಡಿದ್ರು. ಸೊ ಅದು ಗ್ರೀನ್ ಕಲರ್ ಬ್ಲೌಸ್ ಇದ್ರೆ, ಸೊ ಅದು ಗ್ರೀನ್ ಕಲರ್ದು ದುಪ್ಪಟ್ಟ ಈ ರೀತಿ ಕೊಟ್ಟಿದ್ರು ಅವ್ರೆ. ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಈ ಕ್ಲಾತದ್ದು ಮೆಟೀರಿಯಲ್ ಹೇಳ್ಬೇಕಂದ್ರೆ ಅಷ್ಟು 100% ಏನು ಇದು ಅಲ್ಲ, ಯಾಕಂದ್ರೆ ನಾವು ಕೊಟ್ಟಿದ್ದು ಅಮೌಂಟಿಗೆ ಆ್ಯಂಡ್ ಇದು ಬಂದಿದ್ದ ಡ್ರೆಸ್ಸಿನ ಮೆಟೀರಿಯಲ್ಗೆ ಸೊ ಅದಷ್ಟಕ್ಕಷ್ಟೇ ಮ್ಯಾಚ್ ಇತ್ತು. ಬಟ್ ಏನಂದರೆ ನಂಗೆ ಈ ಟೈಪ್ ಡ್ರೆಸ್ ಇಷ್ಟ. ಅದ್ರಾಗೂ ನಾನು ಈ ರೀತಿ ದಾಂಡಿಯಾದ ಡ್ರೆಸ್ ಹಾಕ್ಕೊಂಡು ನಮ್ಮದು ಕಾಲೇಜ್ ಆ್ಯನ್ವಲ್ ಡೇ ಫಂಕ್ಷನ್ ಇದ್ದಾಗ ಒಂದು ಸತಿ ನಾವು ಡ್ಯಾನ್ಸ್ ಎಲ್ಲ ಗ್ರೂಪ್ ಡ್ಯಾನ್ಸ್ ಟ್ರೈ ಮಾಡಿದ್ವಿ. ಸೊ ಅವಾಗ ನಾನು ವೇರ್ ಮಾಡಿದ್ದೆ. ಬಟ್ ಅವಾಗ ನಂಗೆ ಮೇಕಪ್ ನನ್ನ ಸೀನಿಯರ್ ಒಬ್ಳು ಅಕ್ಕ ಮೇಕಪ್ ಮಾಡಿದ್ಲು. ಆ್ಯಂಡ್ ನಂಗೆ ಇನ್ನೂ ನೆನಪೈತಿ, ಅವಾಗ ಆ ಅಕ್ಕನ ಅಂದ್ರೆ ನೀಲಾ ಅಕ್ಕ ಅಂಥೇಳಿ, ಸೊ ನೀಲಾ ಜೇವರ್ಗಿ ಅಂತ ನೀವು ಹೆಸರು ಕೇಳಿರ್ಬೋದು. ಸೊ ಈ ಅಕ್ಕನ ನಮ್ಗೆ ಎಲ್ರಿಗೂ ಮೇಕಪ್ ಮಾಡಿ ಭಾಳ ಅಂದ್ರೆ ಭಾಳ ಚಂದ ರೆಡಿ ಮಾಡಿದ್ಲು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಂಡ್ ನಾನು ಆನ್ಲೈನ್ ಅಂದ್ರೆ ಓಕೆ, ಬಟ್ ನಾನು ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅವ್ರ ಪೇಜಿಂದ ಆರ್ಡ್ರ್ ಮಾಡಿದ್ದೆ ಅಲ್ಲ. ಸೊ ನಂಗೆ ಹೆಂಗೆ ಬರ್ತೈತಿ ಏನು ಎತ್ತ ಅಂತ ಒಂಚೂರು ಐಡಿಯಾ ಇರಲಿಲ್ಲ. ನೋಡೋಣ ಅಂತ ಹೇಳಿ ಅದ್ರಾಗ ಬರೋ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಐ ಮೀನ್ ಮೊದಲೇ ಪೇ ಮಾಡಬೇಕಿತ್ತು. ಐ ಥಿಂಕ್ 1200 ಅನ್ಸುತ್ತೆ ನಾನು ಪೇ ಮಾಡಿದ್ದು, ಎರಡೂ ಡ್ರೆಸ್ ಸೇರಿ. ಸೊ ಇನ್ನು ಮೇಕಪ್ ಸ್ಟಾರ್ಟ್ ಮಾಡೋನು ನಡೀರಿ. ಫಸ್ಟಿಗಂತೂ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿನೇ ಮೇಕಪ್ ಹಾಕ್ಕೊಳ್ತೀನಿ, ಯಾಕಂದ್ರೆ ಸೊ ಮೇಕಪ್ ಪ್ರಾಡಕ್ಟ್ಸ್ ನಮ್ಗೆ ಡೈರೆಕ್ಟ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಹಾಳಾಗ್ತೈತಿ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಸ್ಕಿನ್ ಮುಂಚೆ ಈ ಥರ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಆಮೇಲೆ ನಾವು ಮೇಕಪ್ ಹಾಕ್ಕೊಳ್ಳೋದ್ರಿಂದ ಸೊ ಏನೂ ಅಷ್ಟೊಂದು ಪ್ರಾಡಕ್ಟ್ಸ್ ನಮಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಆ್ಯಂಡ್ ಇನ್ನೊಂದೇನಂದ್ರೆ ಮೇಕಪ್ನು ಚೆನ್ನಾಗಿ ಕೂಡ್ತೈತಿ. ಸೊ ಅದಕ್ಕೋಸ್ಕರ ನಾನು ಮಾತ್ರ ಹಿಂಗೆ ಯೂಸ್ ಮಾಡೋದು. ಆ್ಯಂಡ್ ಮೇಕಪ್ ಬಗ್ಗೆ ಅಷ್ಟು ಪ್ರೋ ಲೆವೆಲಿಗೆ ಏನು ನಂಗೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತೈತಿ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲೇ ಫೌಂಡೇಶನ್ ಹಾಕ್ಕೊಳತ್ತಿಲ್ಲ, ಯಾಕಂದ್ರೆ ಫೌಂಡೇಶನ್ ಪೂರಾ ಖಾಲಿ ಆಗಿಬಿಟ್ಟೈತಿ. ಇನ್ನು ಆರ್ಡರ್ ಹಾಕ್ಬೇಕು ನಾನು, ಅದಕ್ಕೋಸ್ಕರ ನಾರ್ಮಲ್ BB ಕ್ರೀಮ್ ಇತ್ತು, ಸೊ ಅದನ್ನು ಯೂಸ್ ಮಾಡ್ಲಿಕತ್ತೀನಿ. ಆ್ಯಂಡ್ ನಂಗೆ ಸ್ಪೆಷಲಿ ಹೊಸ ಡ್ರೆಸ್ ರೆಡಿ ಆಗೋದು, ಈ ಫೋಟೋಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಆ್ಯಂಡ್ ಇದ್ರ ನೆಕ್ಸ್ಟ್ ನಾನು ಅಪ್ಲೈ ಮಾಡಾಕತ್ತಿದ್ದ ಲೂಸ್ ಪೌಡರ್. ಸೊ ಇದು ನೀವು ಯಾವುದು ಬ್ರ್ಯಾಂಡ್ ಯೂಸ್ ಮಾಡ್ತಿರ್ತೀರಿ ಅದನ್ನು ಕಾಮನ್ ಆಗಿ ಯೂಸ್ ಮಾಡಿರಿ, ನಡೀತೈತಿ. ಇನ್ನು ನೆಕ್ಸ್ಟ್ ಮೇನ್ ಹೈಲೈಟ್ ಅಂದ್ರೆ ಕಣ್ಣು. ಸೊ ಐಲೈನರ್ ಹಾಕ್ಕೊಳ್ಬೇಕಂತ ಹೇಳಿ ಪ್ರತಿ ಸತಿನೂ ನಂಗೆ ಹೆಂಗೆ ಆಗ್ತೈತಿ ಅಂದರೆ, ನಿಮಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸ್ರಿ ನನಗೂ. ನಂಗೆ ಪ್ರತಿ ಸತಿನೂ ಹೆಂಗೆ ಆಗ್ತೈತಿ ಅಂತಂದ್ರೆ, ಒಂದು ಕಣ್ಣಿಗೆ ಹೆಂಗೆ ಐಲೈನರ್ ಹಚ್ಕೊಂಡಿರ್ತೀವಲ್ಲ ಅದು ಸೇಮ್ ಇನ್ನೊಂದು ಕಣ್ಣಿಗೂ ಹಚ್ಕೊಳಕ್ಕಾಗೋದಿಲ್ಲ. ನಾನು ಯೂಶಲಿ ಫಸ್ಟ್ ರೈಟ್ ಸೈಡ್ ಕಣ್ಣಿಗನ ಐಲೈನರ್ ಹಚ್ಕೊತಿರ್ತೇನೆ. ಆಮೇಲೆ ನೆಕ್ಸ್ಟ್ ನಾನು ಈ ಕಡೆ ಲೆಫ್ಟ್ ಸೈಡಿಗೆ ಹಚ್ಚುವಾಗ ಅದು ಅದೊಂಥರ ಅದು ಡಿಫ್ರೆಂಟ್ ಆಗಿಬಿಡ್ತೈತೆ ರೀ. ನನಗೆ ಹೀಗಾಗಿ ಈ ಲೈನರ್ ಹಚ್ಕೊಳ್ಳೋದನ್ನು ಅಂದ್ರೆ ಒಂಥರ ಮಜಾ ಅನ್ನಿಸ್ತಿರ್ತೈತಿ. ಯಾಕಂದ್ರೆ ಒಂದೊಂದು ಸತಿ ನಮ್ಗೆ ಯಾವಾಗ ಇಷ್ಟಪಟ್ಟು ಬೇಕು ಅಂತಿರ್ತೀವಲ್ಲ ಅವಾಗ ಚಲೋ ಆಗೋದಿಲ್ಲ. ನಾ ಅದಕ್ಕೆ ಒಂದೊಂದು ಸತಿ ಏನು ಮಾಡ್ತೀನಿ, ತಡಿ ಫಸ್ಟಿಗೆ ಲೆಫ್ಟ್ ಹಚ್ಕೊಂಡ್ರೆ ಆಮೇಲೆ ರೈಟಿಗೆ ಏನರ ಚಲೋ ಬರ್ಬೋದೇನೋ, ರೂಢಿ ಆಗಿರ್ತೈತಿ ಅಂಥೇಳಿ ನಾ ಅನ್ಕೊತಿರ್ತೇನೆ. ಬಟ್ ಅದೇನಿಲ್ಲ, ಒಂದು ಫಸ್ಟಿಗೆ ಯಾವ್ದು ಹಚ್ತೀವಲ್ಲ ಅದಷ್ಟು ಚಲೋ ಆಗೋದು, ಅದ್ರ ನೆಕ್ಸ್ಟ್ ಏನು ಹಚ್ಕೊತೀವಲ್ಲ ಅದು ಅದ್ರದ್ದೊಂದು ಶೇಪ ಬೇರೆ ಆಗಿಬಿಟ್ಟಿರ್ತೈತಿ. ಹೀಗಾಗಿ
ಸೊ ನನಗೆ ಮಾತ್ರ ಪ್ರತಿ ಸತಿನೂ ಲೈನರ್ ಹಚ್ಕೊಳ್ಳುವಾಗ ಇದೊಂದು ದೊಡ್ಡ ಪ್ರಾಬ್ಲಮ್. ಆ್ಯಂಡ್ ನಿಮಗೂ ಹಿಂಗೆ ಏನರ ಆಗ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ನಿಮಗೆ ಯಾವ ರೀತಿ ಲೈನರ್ ಹಚ್ಕೋತೀರಿ ಒಂಚೂರು ನನಗೂ ಐಡಿಯಾ ಹೇಳ್ರಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಕಣ್ಣಿಗೆ ನಾವು ಕಾಡ್ಗೆ ಹಚ್ಕೊಂಡು ಆ್ಯಂಡ್ ಲೈನರ್ ಹಾಕ್ಕೊಂಡಾಗನ ಸೊ ಅದು ಲುಕ್ ಕೊಡೋದನ ಬೇರೆ. ಅದ್ರಾಗ ಬೇರೆ ನನ್ನ ಕಣ್ಣಂತೂ ಇಟೀಟ ಅವ. ಸೊ ಹೀಗಾಗಿ ಸೊ ನಾನು ಕಾಜಲ್ ಹಚ್ಕೊಂಡಾಗ ಮಾತ್ರ ಕಣ್ಣು ಫುಲ್ ಹೈಲೈಟಾಗಿ ಕಾಣಿಸ್ತಾವ ಐಲೈನರ್ ಮತ್ತು ಕಾಜಲ್ ಹಾಕ್ಕೊಂಡಾಗ. ಇಲ್ಲಾಂದ್ರೆ ಅಷ್ಟು ಚಲೋನ ಕಾಣಿಸೋದಿಲ್ಲ ಅದು. ಇನ್ನು ನಂಗೆ ನಾನು ಐಲೈನರ್ ಹಾಕೊಳ್ಳುವಾಗ ನಂಗೆ ಅಂದ್ರೆ ಕೈ ಏನೂ ನಡ್ಗೋದಿಲ್ಲ. ಬಟ್ ಈ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋದಾಗ ರೆಡಿ ಮಾಡು ನೀ ಲೈನರ್ ಎಷ್ಟು ಚಂದ ಹಚ್ಕೊಳ್ತಿ ಹಿಂಗೆ ಅಂತೇನ್ರ ಹವಾ ಹಾಕಿದ್ರಂದ್ರೆ ಅವಾಗ ನಾ ಅವ್ರಿಗೆ ಏನರ ಲೈನರ್ ಹಚ್ಚಾಕತ್ತೆ ಅಂದ್ರೆ ಮುಗಿದ ಕತಿ. ಬರೋ ಕೈ ನಡ್ಗೋದೆಲ್ಲ ಆವಾಗ ಸ್ಟಾರ್ಟ್ ಆಗಿಬಿಡ್ತಾವೆ. ಅವ್ರು ನೋಡಿದ್ರೆ ನಿನಗಷ್ಟ ಚಂದ ಹಚ್ಕೊತಿ ಹಂಗೆ ಹಿಂಗೆ ಅಂಥೇಳಿ ಸ್ಟಾರ್ಟ್ ಆಗಿಬಿಡ್ತಾವೆ. ಆ್ಯಂಡ್ ನಾನು ಇವತ್ತು ದಾಂಡಿಯಾ ಲುಕ್ ಟ್ರೈ ಮಾಡತ್ತೀನಿ ಅನ್ನೋದಕ್ಕೋಸ್ಕರ ಲೈನರ್ ನಾರ್ಮಲ್ ಆಗಿರೋದ್ಕಿಂತಲೂ ಒಂಚೂರು ಈ ರೀತಿ ಚೂಪ್ ಮಾಡ್ಕೊಂಡ್ರೆ ಆತ ಸೊ ಒಂಥರ ಚೆನ್ನಾಗಿ ಕಾಣಿಸ್ತೈತಿ ಅಂತ ಅಂದ್ಕೊಂಡೆ. ಅದು ಒಂದು ಕಣ್ಣಿಗೆ ಚಲೋ ಆಯ್ತು, ಇನ್ನೊಂದು ಕಣ್ಣಿಗೆ ಚಲೋ ಆಗಲಿಲ್ಲ. ಆ್ಯಂಡ್ ಇರಲಿ ಬಿಡ್ರಿ, ಇನ್ನು ಲಾಸ್ಟಿಗೆ ಕಾಜಲ್ ಒಂದು ಹಚ್ಕೊಂಡು ಪೂರ್ತಿ ಐ ಮೇಕಪ್ ಮುಗಿತೈತಿ ಅಂಥೇಳಿ ನಂದು ಪ್ಲ್ಯಾನ್ ಮಾಡ್ಕೊಂಡು ಕಾಜಲ್ ಒಂದು ಹಚ್ಕೊಂಡೆ. ಅದ್ರಾಗ ಬೇರೆ ನಂಗೆ ಹೆಂಗೆ ಆಗ್ತೈತಿ ಅಂದ್ರೆ ನಾನು ಜಾಸ್ತಿ ಕಾಜಲ್ ಯೂಸ್ ಮಾಡೋದಿಲ್ಲ. ಒಂಚೂರು ಕಾಜಲ್ ಹಚ್ಚಿದ ಕೂಡಲೇ ಕಣ್ಣಾಗ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಆ್ಯಂಡ್ ಪೂರಾ ಟ್ರೆಡಿಷ್ನಲ್ ಇದ್ದಾಗ ಸೊ ಈ ರೀತಿ ಲೆಹಂಗಾ ಈ ರೀತಿ ಔಟ್ಫಿಟ್ಸ್ ಇದ್ದಾಗ ಮಾತ್ರ ನಾನು ಕಾಜಲ್ ಹಚ್ಕೋತೀನಿ. ಯಾಕಂದ್ರೆ ಅವಾಗ ಇನ್ನೂ ಎಷ್ಟು ಚಂದ ಕಾಣಿಸೋದು ಅದು. ಇನ್ನು ಬಾಕಿ ನಾರ್ಮಲ್ ಟೈಮ್ನಾಗ ನಾನು ಇವೆಂಟ್ಸಿಗೆ ಏನು ವೇರ್ ಮಾಡ್ತಿರ್ತೀನಿ, ಗೌನ್ಸ್ ಆಯ್ತು. ಸೊ ಬಾಕಿ ಟೈಮ್ನಾಗ ಆಲ್ಮೋಸ್ಟ್ ನಾನು ಲೈನರ್ ಅಷ್ಟು ಹಚ್ಕೊಂಡು ಕಾಜಲ್ ಹಚ್ಕೊಳ್ಳೋದೇ ಇಲ್ಲ ನಾನು. ಆ್ಯಂಡ್ ಇನ್ನೊಂದು ಏನಂದ್ರೆ ಅಷ್ಟು ಟೈಮ್ ಇರೋದಿಲ್ಲ. ಒಂದೊಂದು ಕಡೆ ಟೈಮ್ ಇದ್ದಾಗ ಮಾತ್ರ ಅವಾಗ ಟ್ರೆಡಿಷ್ನಲ್ ಏನರ ಔಟ್ಫಿಟ್ ಇದ್ರೆ ಮಾತ್ರ ನಾನು ಹಚ್ಕೋತೇನೆ. ಆ್ಯಂಡ್ ನನಗೂ ಈಗೀಗ ಸ್ವಲ್ಪ ಅಪ್ಡೇಟ್ ಆಗತ್ತೀನಿ ಮೇಕಪ್ ಒಳಗೆ. ಮೊದಲೆಲ್ಲ ಬರೀ ಲಿಪ್ಸ್ಟಿಕ್ ಅಷ್ಟೇ ಡೈರೆಕ್ಟ್ ಹಚ್ಕೊಂಡ್ಬಿಡ್ತಿದ್ದೆ ನಾನು. ಈಗೀಗ ಲಿಪ್ ಲೈನರ್ ಯೂಸ್ ಮಾಡತ್ತೀನಿ. ಒಂದ್ಸತಿ ನೀವು ಟ್ರೈ ಮಾಡಿರಿ ಇಫ್ ನಿಮಗೆ ಇಷ್ಟ ಇದ್ರೆ. ಬಿಕಾಸ್ ನಾವು ನಾರ್ಮಲಾಗಿ ಲಿಪ್ಸ್ಟಿಕ್ ಯೂಸ್ ಮಾಡೋದು ಬೇರೆ ಥರ ಇರ್ತೈತಿ. ಆ್ಯಂಡ್ ನೀವು ಲಿಪ್ ಲೈನರ್ ಹಾಕಿ ನೀವು ಲಿಪ್ಸ್ಟಿಕ್ ಒಂದ್ಸಲಿ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಲುಕ್ ಕೊಡ್ತೈತಿ. ಅದೊಂಥರ ಬೇರೆ ಥರನೂ ಫೀಲ್ ಆಗ್ತೈತಿ. ಆ್ಯಂಡ್ ನಾನು ಲಿಪ್ ಲೈನರ್ ಒಂದು 3 ಶೇಡ್ ಯೂಸ್ ಮಾಡತ್ತೀನಿ. ಅದ್ರಾಗೂ ಕೆಲವೊಂದು ಟೈಮ್ ಅಪೋಸಿಟ್ ಮಾಡಿ ಏನರ ಜುಗಾಡ್ ಮಾಡ್ತಿರ್ತೀನಿ. ಯಾಕಂದ್ರೆ ನನಗೆ ಪೂರಾ ಮೇಕಪ್ ಬಗ್ಗೆ ಐಡಿಯಾ ಇಲ್ಲಲ್ಲ, ಹೀಗಾಗಿ ನಾನು ಹೊಸದಾಗಿ ಏನರ ಟ್ರೈ ಮಾಡ್ತಿರ್ತೇನೆ. ಒಂದೊಂದು ಟೈಮ್ ಚಲೋ ಬಂತಂದ್ರೆ ಓಕೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇಲ್ಲ ಬೇರೆ ಥರ ಶೇಡ್ಸ್ ಚೇಂಜ್ ಮಾಡೋನ್ ತಡಿ ಅಂತ ಹೇಳಿ ಮಾಡ್ಕೊತಿರ್ತೀನಿ. ಆ್ಯಂಡ್ ಈ ರೀತಿ ಕತ್ತಿಗೆ ಹಚ್ಕೊಂಡೆ ನಾನು. ಈಗಂತೂ ಫುಲ್ ರೀಲ್ಸ್ ಒಳಗೆ ತೋರಿಸ್ತಿರ್ತಾರೆ. ಸೊ ಅದನ್ನು ನೋಡಿ ನನಗೆ ಇಷ್ಟ ಆದಂಗೆ ಟ್ರೈ ಮಾಡಿದೆ ಅಷ್ಟೇ. ಆ್ಯಂಡ್ ನನಗೆ ಇವೆರಡು ಇಯರಿಂಗ್ಸ್ ತೆಗೆದಿಟ್ಕೊಂಡಿದ್ದೆ ನಾನು. ಇವೆರಡರೊಳಗೆ ಯಾವುದು ಟ್ರೈ ಮಾಡಲಿ ಅಂತ ಹೇಳಿ ವಿಚಾರ ಮಾಡ್ಲಿಕತ್ತೀನಿ. ಆ್ಯಂಡ್ ನನಗೆ ಈ ರೀತಿ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ನಂಗೆ ಭಾಳ ಅಂದ್ರೆ ಇಷ್ಟ, ಭಾಳ ಇಷ್ಟ. ಹೀಗಾಗಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಮಾಡ್ಕೊಂಡೆ ನಾನು ಈ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಒಳಗೆ. ಜಾಸ್ತಿ ನನ್ನ ಕಡೆ ಟ್ರೆಡಿಷ್ನಲ್ ಜುಮ್ಕಿ ಆ ಥರ ಇರೋದಕ್ಕಿಂತಲೂ ಈ ರೀತಿ ಮೆಟೀರಿಯಲ್ ಒಳಗೆ ನಂಗೆ ಭಾಳವ ನನ್ನ ಕಡೆ ಕಲೆಕ್ಷನ್ಸ್. ಸೊ ಫಸ್ಟಿಗೆ ಇದನ್ನು ವೇರ್ ಮಾಡಿದೆ. ಇದು ಒಂಥರ ಚಂದ ಕಾಣಿಸತೈತಿ. ಬಟ್ ಈ ಇಯರಿಂಗ್ಸ್ ಯೂಸ್ ಮಾಡಿದ್ರೆ ನಾವು ಕತ್ತಿಗೇನು ಹಾಕ್ಕೊಳ್ಳೋದು ನೆಸೆಸಿಟಿ ಬರೋಂಗಿಲ್ಲ. ಆ್ಯಂಡ್ ಇದು ರೆಡ್ ಕಲರ್ ಏನಿರಲಿಲ್ಲ, ಇದು ಪಿಂಕ್ ಶೇಡ್ ಒಳಗಿತ್ತು. ಸೊ ಇದನ್ನು ತೊಗೊಂಡು ಬಂದನು ಇದನ್ನು ಹಂಗೆ ಇಟ್ಟೇನ್ರಿ. ಇದಕ್ಕೂ 2 ವರ್ಷನ 3 ವರ್ಷ ಆದ ಕಾಣ್ತೈತಿ. ಇದು ಇಷ್ಟಪಟ್ಟು ಏನೋ ತರಿಸ್ಕೊಂಡೇನಿ, ಒಟ್ಟು ವೇರ್ ಮಾಡಿಲ್ಲ ನಾನು. ಆ್ಯಂಡ್ ಇದು ನೆಕ್ ಪೀಸ್ದ ಇಯರಿಂಗ್ಸ್ ಅವ. ಬಟ್ ಅದು ಸ್ಯಾರಿ ಅದು ಏನರ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತೈತಿ. ಈ ರೀತಿ ದಾಂಡಿಯಾ ಡ್ರೆಸ್ಸಿಗೆ ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಇದ್ರೆ ಚೆನ್ನಾಗಿ ಕಾಣಿಸ್ತಾವ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ನೋಡೋಣ, ಇಯರಿಂಗ್ಸ್ ಐ ಥಿಂಕ್ ಚೇಂಜ್ ಮಾಡಬೇಕಾಗ್ತೈತಿ. ಆ್ಯಂಡ್ ನಿಮಗೆ ಇದು ಇಯರಿಂಗ್ಸ್ ಚಂದ ಕಾಣಿಸ್ತವೆ ಆ್ಯಂಡ್ ಸೆಕೆಂಡ್ ಒನ್ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ನನಗೆ ಇದು ಇಯರಿಂಗ್ಸ್ ಪಿಂಕ್ ಕಲರ್ ಮ್ಯಾಚ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ರಿ, ಎಲ್ಲರೂ ಗೆಜ್ಜಿ ಸಿಲ್ವರ್ದು ಯೂಸ್ ಮಾಡಾಕತ್ತಾರೆ. ನಾ ಅದನ್ನೂ ಸತ್ಯಕ್ಕೆ ಆಕ್ಸಿಡೈಸ್ಡ್ ತರಿಸಿದ್ದೆ.
ಆ್ಯಂಡ್ ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಆರ್ಡ್ರ್ ಮಾಡಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಥರ ಜಿಲ್ 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 ಅನ್ಕೊಂಡಿರ್ಬೇಕು ನಂಗೆ. ನಾ ಸಣ್ಣಾಕಿದ್ದಾಗಿಂದಲೂ ಸಿಲ್ವರ್ದೇನ್ರ ನಾನು ಕಾಲ್ಗೆಜ್ಜಿ ಹಾಕೋತೀನಂದ್ರೆ ಸೊ ಈ ರೀತಿ ಪೂರ್ತಿ ಗೆಜ್ಜಿನೇ ಇರ್ಬೇಕು ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತಿತ್ತು. ಅಂಥವ ನಾನು ಜಾಸ್ತಿ ಹಾಕ್ಕೊಳ್ತಿದ್ದೆ. ಸೊ ಈ ರೀತಿ ಇದನ್ನು ಹೇರ್ ಸ್ಟೈಲಿಗೆ ಏನಾರ ಟ್ರೈ ಮಾಡಿದ್ರತ್ತಂತ ಅಂದ್ಕೊಂಡೆ. ಬಟ್ ಹೆಂಗೆ ಅದನ್ನು ಯೂಸ್ ಮಾಡೋದು ಗೊತ್ತಾಗಲಿಲ್ಲ. ಒಂದು ಸತಿ ಕೈಗೂ ಹಾಕಿ ನೋಡಿದೆ. ನನ್ನ ಹತ್ರ ಈ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ದ ಇವನ್ ಬ್ಯಾಂಗಲ್ಸು ಅವ, ಬಟ್ ಅವು ನಮಗೆ ಬೇಕಂದಾಗ ಒಟ್ಟು ಸಿಗಂಗಿಲ್ಲ ರೀ. ಆದರೆ ನಾರ್ಮಲ್ ಇದ್ದ ಟೈಮ್ನಾಗ ಎಲ್ಲ ಸಿಗ್ತಾವೆ. ಅವಾಗ ನಮಗೆ ಆ ಹಾಕ್ಕೊಳ್ಳುವಂಥ ಸಿಚುವೇಶನ್ಸ್ಗಳು ಇರಂಗಿಲ್ಲ. ಆ್ಯಂಡ್ ನಿಮಗೂ ಹಿಂಗೆ ಆಗ್ತಿರ್ಬೋದೇನೋ. ಹಾಗಾಗಿದ್ರೆ ನಿಮಗೆ ಯಾವ ರೀತಿ ಇರ್ತೈತಿ ಅನ್ನೋದು ಆ್ಯಂಡ್ ನೀವು ಯಾವ ರೀತಿ ಚಂದ ಮಾಡಿ ಇಟ್ಕೊತೀರಿ ನಂಗೆ ಒಂಚೂರು ಹೇಳ್ರಿ. ಆ್ಯಂಡ್ ಫೈನಲಿ ನಾ ಪೂರಾ ಹಿಂಗೆ ರೆಡಿ ಆಗಿದೆ. ಹೆಂಗೆ ಕಾಣ್ಸಕತ್ತೀನಿ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ನನಗಂತೂ ಈ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ್ಯಂಡ್ ಈ ರೀತಿ ಫೈನಲ್ ಲುಕ್ ಇತ್ತಿತ್ತು. ಸೊ ಇನ್ನು ಫೋಟೋಶೂಟ್ ಮಾಡೋದು ನಡೀರಿ. ಎಸ್ ಫೈನಲಿ ಈಗ 5 ಗಂಟೆ ಆತ್ರಿ. 5 ಗಂಟೆ ಇಲ್ಲ 5 ಗಂಟೆ ಆಯ್ತು. ಇನ್ನೂ ನಂದು ಊಟ ಇಲ್ಲ ಏನಿಲ್ಲ. ನಮ್ಮಮ್ಮ ಬೇಯಾಕತ್ ಬಿಟ್ಟಾಳ. ಎಷ್ಟೋ ಥರ ನಿಂಗೆ ಬೇಸರ ಆಗೈತಿಲ್ಲ, ಹೊಟ್ಟೆ ಹಸ್ತೈತಿಲ್ಲ ಅಂತ ಹೇಳಿ. ಸೊ ನಂಗೆ ಭಾಳ ಖುಷಿ ಆಯ್ತು. ಈ ಡ್ರೆಸ್ ತರಿಸಿನ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯ್ತು. ಬಟ್ ವೇರ್ ಮಾಡಿದ್ದಿಲ್ಲ ನಾನು. ಸೊ ಇದು ಫಸ್ಟ್ ಟೈಮ್ ವೇರ್ ಮಾಡೀನಿ. ಆ್ಯಂಡ್ ನಾನು ಹಿಂಗೆ ರೆಡಿ ಆಗಿದ್ನಲ್ಲ. ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಧ್ವನಿನ ಬರಾತಿಲ್ಲ ರೀ ನಂಗೆ. ಹಸು ಆಗಿಬಿಟ್ಟೈತಿ, ಕಾಲು ಬಾರೆ ನೋಸಾತಾವ. ಆ್ಯಂಡ್ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ನಿಮ್ಗೆಲ್ರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಆ್ಯಂಡ್ ನೀವು ಬನ್ನಿ ಕೊಟ್ಟು ಬಂಗಾರದಂಗೆ ಇರನ್ರಿ. ನೀವು ಬಂಗಾರ ಏನು ಕೊಡಬೇಡ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಈ ವಿಡಿಯೋ ಒಂದು ಲೈಕ್ ಮಾಡಿಬಿಡ್ರಿ. ಸೊ ನೀವು ಬಂಗಾರ ಕೊಟ್ಟಕ್ಕಿಂತ ಹೆಚ್ಚು ನಂಗೆ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ನ ಸಿಗ್ತೇನಂತ. ಚಲೋ ಬಾಯ್ ಬಾಯ್.